ಅಮೆರಿಕದ ಮೂಗಿನ ಕೆಳಗೇನೆ ಚೀನಾದ ರಹಸ್ಯ ಸ್ಪೈ ನೆಟ್ವರ್ಕ್ ಈಗ ಫುಲ್ ಆಕ್ಟಿವ್ ಆಗಿದೆ. ಬರೋಬ್ಬರಿ 150 ಕಿಲೋಮೀಟರ್ ದೂರದ ಕ್ಯೂಬಾದಲ್ಲಿ ರಹಸ್ಯ ಲೋಕ ಸೃಷ್ಟಿಯಾಗಿದ್ದು ಅಲ್ಲಿಂದ ಅಮೆರಿಕ ಮಿಲಿಟರಿ ಮೇಲೆ ಕಳ್ಳ ಕಣ್ಣು ಇಡಲಾಗಿದೆ. ಅಷ್ಟಕ್ಕೂ ಈ ಸೀಕ್ರೆಟ್ ಮಿಷನ್ ಮಾಡ್ತಿರೋದು ಯಾರು? ಈ ಸೈಲೆಂಟ್ ವಾರ್ ಹಿಂದಿನ ರಹಸ್ಯ ಏನು? ಇಲ್ಲಿದೆ ರಿಪೋರ್ಟ್. ಪಾತಾಳದೊಳಗೊಂದು ರಹಸ್ಯ ಸ್ಪೈ ಸಿಟಿ. ವಿಶ್ವವೇ ಬೆಚ್ಚಿದ್ದಕ್ಕೆ ಚೇ ಗುವೇರಾ ದೇಶಕ್ಕೆ. ಅಮೆರಿಕ ಮತ್ತು ಚೀನಾ ನಡುವೆ ನಡೀತಿದ್ದ ಯುದ್ಧಕ್ಕೆ ಗುಂಡಿನ ಸದ್ದಿಲ್ಲ, ಕ್ಷಿಪಣಿಗಳ ಸ್ಫೋಟವೂ ಇಲ್ಲ. ಆದರೆ ಕತ್ತಲಲ್ಲಿ ನಡೀತಿರುವಂತಹ ಸೈಲೆಂಟ್ ವಾರ್. ಅಮೆರಿಕದ ಕರಾವಳಿಯಿಂದ ಕೇವಲ 150 ಕಿಲೋಮೀಟರ್ ದೂರದಲ್ಲೇ ಚೀನಾ ತನ್ನ ರಹಸ್ಯ ಸ್ಪೈ ಸಿಟಿಯೊಂದನ್ನು ಕಟ್ಟಿದೆ. ಇದು ಕೇವಲ ಬೇಹುಗಾರಿಕೆಯಲ್ಲ, ಎರಡು ಮಹಾಶಕ್ತಿಗಳ ನಡುವೆ ನಡೆಯುತ್ತಿರುವಂತಹ ಮೌನ ಸಮರದ ಹೊಸ ಅಧ್ಯಾಯ. ಅಷ್ಟಕ್ಕೂ ಆ ಮಹಾಯುದ್ಧದ ಮೊದಲ ಅಧ್ಯಾಯವೇ ರಹಸ್ಯವಾಗಿರೋ ಸ್ಪೈ ಸಿಟಿಯಾಗಿದೆ. ಕ್ಯೂಬಾ ಅಂದ್ರೆ ಅಮೆರಿಕದ ಅಂಗಳದ ಪಕ್ಕದಲ್ಲಿರುವಂತಹ ಪುಟ್ಟ ದೇಶ. ಇದೇ ಕ್ಯೂಬಾದ ಬೆಟ್ಟಗಳ ಒಳಗೆ ಭೂಮಿಯ ಆಳದಲ್ಲಿ ಚೀನಾ ಅತ್ಯಾಧುನಿಕ ಬೇಹುಗಾರಿಕೆ ವ್ಯವಸ್ಥೆ ನಿರ್ಮಿಸಿದೆ ಎನ್ನುವ ಆರೋಪ ಹಲವು ವರ್ಷಗಳಿಂದ ಕೇಳಿ ಬರ್ತಿದೆ. ಅಮೆರಿಕದ ಗುಪ್ತಚರ ವಿಶ್ಲೇಷಕರ ಪ್ರಕಾರ ಇದು ಸಾಮಾನ್ಯ ಸಂವಹನ ಕೇಂದ್ರವಲ್ಲ. ಅಮೆರಿಕದ ಸೇನೆ, ನೌಕಾಪಡೆ, ವಾಯುಪಡೆ ಮತ್ತು ಸರ್ಕಾರದ ಸೂಕ್ಷ್ಮ ಸಂವಹನಗಳ ಮೇಲೆ ಕಣ್ಣಿಡಲು ರೂಪಿಸಿರುವಂತಹ ಹೈಟೆಕ್ ಸ್ಪೈ ನೆಟ್ವರ್ಕ್ ಆಗಿರಬಹುದು ಅನ್ನೋ ಮಾಹಿತಿ ಇದೆ. ಕ್ಯೂಬಾದ ಹವಾಮಾನ ಹೊರವಲಯದ ಬೆಟ್ಟಗಳಲ್ಲಿರುವಂತಹ ಈ ಪ್ರದೇಶ ದಶಕಗಳಿಂದ ರಹಸ್ಯ ಆಕ್ಟಿವಿಟೀಸ್ಗೆ ಹೆಸರುವಾಸಿಯಾಗಿದೆ. ದೂರದಿಂದ ನೋಡಿದರೆ ಸಾಮಾನ್ಯ ಬೆಟ್ಟದಂತೆಯೇ ಕಾಣುತ್ತೆ, ಆದರೆ ಅದರೊಳಗೆ ಏನಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಬೆಟ್ಟದ ಮೇಲೆ ಸಾಲು ಸಾಲು ಆಂಟೆನಾ ಮಾಸ್ಟ್ಗಳು, ಬೃಹತ್ ರಾಡಾರ್ ವ್ಯವಸ್ಥೆಗಳು, ಉಪಗ್ರಹ ಡಿಶ್ಗಳು, ಇವೆಲ್ಲವೂ ಅತ್ಯಂತ ಸೂಕ್ಷ್ಮ ಸಿಗ್ನಲ್ಗಳನ್ನು ಸೆರೆಹಿಡಿಯಲು ಬಳಸುವ ವ್ಯವಸ್ಥೆಗಳಾಗಿರಬಹುದು ಎಂದು ಅಮೆರಿಕದ ಭದ್ರತಾ ತಜ್ಞರು ಶಂಕಿಸ್ತಾ ಇದ್ದಾರೆ. ಅಧಿಕಾರಿಗಳು ನೀಡಿರುವಂತಹ ವರದಿ ಪ್ರಕಾರ ಸುಮಾರು 8046 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಬೇಹುಗಾರಿಕೆ ಜಾಲವನ್ನು ಇನ್ನಷ್ಟು ಬಲಪಡಿಸಲು ಲಕ್ಷಾಂತರ ಡಾಲರ್ಗಳ ಹೂಡಿಕೆ ನಡೆಯುತ್ತಿದೆ ಎನ್ನಲಾಗ್ತಿದೆ. ಈ ಕೇಂದ್ರಗಳಲ್ಲಿ ಅಳವಡಿಸಿರುವಂತಹ ಹೈ ಪವರ್ ಆಂಟೆನಾಗಳು ಅಮೆರಿಕದ ಮಿಲಿಟರಿ ಸಂವಹನ, ಉಪಗ್ರಹ ಸಂಪರ್ಕ ಮತ್ತು ಇತರೆ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯ ಹೊಂದಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಚೀನಾದ ಮಿಲಿಟರಿಗೆ ಸಂಬಂಧ ಹೊಂದಿರುವಂತಹ ಕೆಲವು ಕಂಪನಿಗಳು ಕ್ಯೂಬಾದ ಡಿಜಿಟಲ್ ಪೊಲೀಸ್ ವ್ಯವಸ್ಥೆಯಲ್ಲೂ ಪಾತ್ರ ವಹಿಸಿವೆ ಎಂಬ ಆರೋಪವೂ ಕೇಳಿಬಂದಿದೆ. ಅಂದರೆ ಕೇವಲ ಹೊರಗಿನ ಮಾಹಿತಿ ಸಂಗ್ರಹಿಸುವುದಲ್ಲ, ದೇಶದೊಳಗಿನ ಡಿಜಿಟಲ್ ವ್ಯವಸ್ಥೆಗಳ ಮೇಲೂ ಪ್ರಭಾವ ಸಾಧಿಸುವ ಪ್ರಯತ್ನ ನಡೆದಿದೆ ಅನ್ನೋದು ಅಮೆರಿಕದ ಕಳವಳ. ಇಲ್ಲಿ ಚೀನಾ ಕ್ಯೂಬಾ ರಾಷ್ಟ್ರದಲ್ಲೇ ಸ್ಪೈ ಸಿಟಿ ಕಟ್ಟಿದ್ದು ಅದಕ್ಕೂ ಕಾರಣ ಇದೆ. ಅಸಲಿಗೆ ಅಮೆರಿಕದ ಮುಖ್ಯ ಭೂಭಾಗದಿಂದ ಕೇವಲ 150 ಕಿಲೋಮೀಟರ್ ದೂರ ಇಷ್ಟೊಂದು ಹತ್ತಿರದಿಂದ ಸಂವಹನಗಳನ್ನು ಕೇಳೋದು, ಸೈನಿಕ ಚಟುವಟಿಕೆಗಳನ್ನು ಗಮನಿಸುವುದು ಮತ್ತು ತುರ್ತು ಸಂದರ್ಭಗಳಲ್ಲಿ ಮಾಹಿತಿ ಸಂಗ್ರಹಿಸುವುದು ಸುಲಭವಾಗಬಹುದು. ಆದ್ರಿಂದಲೇ ಈ ಪ್ರದೇಶವನ್ನು ಅಮೆರಿಕ ಅತ್ಯಂತ ಸೂಕ್ಷ್ಮ ಭದ್ರತಾ ಸವಾಲಾಗಿ ನೋಡ್ತಾ ಇದೆ. ಆದರೆ ಚೀನಾ ಅಮೆರಿಕ ಮಾಡಿರುವಂಥ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದೆ. ಈ ಹಿಂದೆಯೂ ಚೀನಾ ಇಂತಹ ಆರೋಪಗಳನ್ನು ತಳ್ಳಿದೆ. ಆದರೂ ಒಂದು ವಿಷಯ ಸ್ಪಷ್ಟ: ಇಂದಿನ ಜಗತ್ತಿನಲ್ಲಿ ಯುದ್ಧ ಅಂದರೆ ಕೇವಲ ಗಡಿ ದಾಟಿ ಸೇನೆ ನುಗ್ಗೋದಲ್ಲ. ಮಾಹಿತಿ ಕದಿಯೋದು, ಸಂವಹನ ಆಲಿಸೋದು, ಉಪಗ್ರಹಗಳ ಮೇಲೆ ಕಣ್ಣಿಡೋದು, ಡಿಜಿಟಲ್ ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡೋದು ಕೂಡ ಹೊಸ ಕಾಲದ ಯುದ್ಧದ ಭಾಗವಾಗಿದೆ.